ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಿಡ್ನಾಪ್ ಕೇಸಲ್ಲಿ ಅಪ್ಪ ಎಚ್.ಡಿ. ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಈಗಲಾದ್ರೂ ಬರ್ತೀಯೇನಪ್ಪ ಪ್ರಜ್ವಲ್? ಪೆನ್ ಡ್ರೈವ್ ಪ್ರಕರಣ ಬಯಲಾಗ್ತಾ ಇದ್ದಂತೆ ಕೈಗೆ ಸಿಗ್ತಾ ಇಲ್ಲ ಸಂಸದ. ಜರ್ಮನಿ ಟು ದುಬೈ, ದುಬೈ ಟು ಹಂಗೇರಿಗೆ ಸಂಸದ ಜೂಟಾಟ ಆಡ್ತಾ ಇದ್ದಾರೆ. ಇಂದು ದುಬೈನಿಂದ ನೇರವಾಗಿ ಮಂಗಳೂರಿಗೆ ಆಗಮಿಸುವ ಸಾಧ್ಯತೆ ಇದೆ. ಈಗಾಗಲೇ ಎಚ್.ಡಿ. ರೇವಣ್ಣ ಅವರನ್ನ ಬಂಧಿಸಲಾಗಿದೆ. ಅಪ್ಪ ಮಗ ಮಾತ್ರ ಕಾಣಿಸ್ತಾ ಇಲ್ಲ. ಎಲ್ಲಿದ್ಯಪ್ಪ ಪ್ರಜ್ವಲ್ ಆಯ್ತು. ಈಗಲಾದ್ರೂ ಬರ್ತೀಯನಪ್ಪ ಪ್ರಜ್ವಲ್? ಜರ್ಮನಿ ಟು ದುಬೈ, ದುಬೈ ಟು ಹಂಗೇರಿ, ಹೀಗೆ ಟ್ರಿಪ್ ಮೇಲೆ ಟ್ರಿಪ್ ಹೊಡಿತಾ ಇದ್ದಾನೆ. ಇಂದು ದುಬೈನಿಂದ ಮಂಗಳೂರು ಏರ್ಪೋರ್ಟ್ಗೆ ಆಗಮಿಸುವಂತಹ ನಿರೀಕ್ಷೆ ಇದೆಯಂತೆ, ಸಾಧ್ಯತೆ ಇದೆಯಂತೆ. ಮಂಗಳೂರು ಏರ್ಪೋರ್ಟ್ಗೆ ಪ್ರಜ್ವಲ್ ಆಗಮಿಸಬಹುದು. ಕಿಡ್ನಾಪ್ ಕೇಸ್ನಲ್ಲಿ ಅಪ್ಪ ಅರೆಸ್ಟ್ ಆಗಿದ್ದಾರೆ. ಈಗಲಾದ್ರೂ ಬರ್ತೀಯೇನಪ್ಪ ಪ್ರಜ್ವಲ್ ಅಥವಾ ಇನ್ನೂ ಆಟ ಆಡಿಸೋದ? ಪೆನ್ ಡ್ರೈವ್ ಪ್ರಕರಣ ಬಯಲಾಗ್ತಾ ಇದ್ದಂತೆ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಬರ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸುವಂತಹ ನಿರೀಕ್ಷೆ. ದುಬೈನಿಂದ ನೇರವಾಗಿ ಗೊತ್ತಿಲ್ಲ ಬರ್ತಾರೋ ಇಲ್ವೋ ಅಂತ. ಈಗಾಗಲೇ ಅಪ್ಪನನ್ನು ಅರೆಸ್ಟ್ ಮಾಡಲಾಗಿದೆ. ಅಬುಧಾಬಿಯಿಂದ ಮಂಗಳೂರಿಗೆ ಸಂಜೆ ಆಗಮಿಸಲಿರುವಂತ 2 ವಿಮಾನಗಳು ದುಬೈನಿಂದ ನೇರವಾಗಿ ಮಂಗಳೂರಿಗೆ ಬರ್ತಾರೆ ಅನ್ನೋ ಮಾಹಿತಿ. ವಿಮಾನಗಳು ಆಗಮಿಸ್ತವೆ, ಅದರಲ್ಲಿ ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಸಂಜೆ 4:35 ಮತ್ತು ಸಂಜೆ 6:15ಕ್ಕೆ 2 ವಿಮಾನಗಳು ಆಗಮಿಸ್ತವೆ. ಮಂಗಳೂರು ಏರ್ಪೋರ್ಟ್ ಇಮಿಗ್ರೇಷನ್ ಬಳಿಯೇ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ. ಒಂದು ವೇಳೆ ಬಂದ್ರೆ 2 ಫ್ಲೈಟ್ಗಳು ಬರ್ತವೆ. ಅಬುಧಾಬಿಯಿಂದ ನೇರವಾಗಿ 2 ದುಬೈನಿಂದ ಬರ್ತವೆ. ಹಾಗಾಗಿ ಮಂಗಳೂರು ಏರ್ಪೋರ್ಟ್ನಲ್ಲೇ ಒಂದು ವೇಳೆ ಬಂದ್ರೆ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ. ಲುಕ್ಔಟ್ ನೋಟಿಸ್ ಈಗಾಗಲೇ ಜಾರಿ ಮಾಡಿದ್ದಾರೆ. ಆದಿತ್ಯ ಮಂಗಳೂರಿನ ರಿಪೋರ್ಟರ್, ನಮ್ಮ ವರದಿಗಾರರು ಫೋನದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆದಿತ್ಯ, ಎಲ್ಲಿದ್ಯಪ್ಪ ಅಂತ ಆಯ್ತು. ಈಗಲಾದ್ರೂ ಬರ್ತೀಯೇನಪ್ಪ ಪ್ರಜ್ವಲ್ ಅಂತಾಗಿದೆ. ದುಬೈನಿಂದ ಅಬುಧಾಬಿಯಿಂದ 4 ವಿಮಾನಗಳು ಬರ್ತವೆ. 2 ವಿಮಾನಗಳು ವಿಮಾನಕ್ಕೆ ಆಗಮಿಸುವಂತಹ ಸಾಧ್ಯತೆ ಇದೆ. ಮಂಗಳೂರು ಏರ್ಪೋರ್ಟ್ಗೆ ಆಗಮಿಸುವಂತಹ ಸಾಧ್ಯತೆ ಇದೆ. ಇವತ್ತಾದ್ರೂ ಬರ್ಬೋದಾ? ಬಂದ ನಂತರ ಏನಾಗ್ಬೋದು? ಎಸ್ ವಾಸುದೇವ್, ಈಗಾಗಲೇ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯ ಮತ್ತು ರೇಪ್ ಕೇಸ್ ಪ್ರಕರಣ ಹಿನ್ನೆಲೆಯಲ್ಲಿ ವಿದೇಶಕ್ಕೆ ಹರಿದ್ದ ಪ್ರಜ್ವಲ್ ರೇವಣ್ಣ ಇಂದು ದೇಶಕ್ಕೆ ಅಂದ್ರೆ ಭಾರತಕ್ಕೆ ಅಥವಾ ಬೆಂಗಳೂರಿಗೆ ಆಗಮಿಸುವಂತಹ ಅಥವಾ ಮಂಗಳೂರಿಗೆ ಏರ್ಪೋರ್ಟ್ಗೆ ಆಗಮಿಸ್ತಾರಾ ಅಂತ ಹೇಳುವಂತಹ ಯಕ್ಷ ಪ್ರಶ್ನೆ ಮೂಡಿರುವಂತದ್ದು. ಇಂದು ಮಂಗಳೂರು ಏರ್ಪೋರ್ಟ್ಗೆ ಪ್ರಜ್ವಲ್ ಆಗಮನದ ಸಾಧ್ಯತೆ ಇದೆ ಅಂತ ಬಹುತೇಕ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಮಂಗಳೂರು ಏರ್ಪೋರ್ಟ್ ನಲ್ಲೂ ಅಂದ್ರೆ ಕರ್ನಾಟಕದಲ್ಲಿ 2 ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗಳಿವೆ. ಬೆಂಗಳೂರು ಬಿಟ್ರೆ ಮಂಗಳೂರು ಏರ್ಪೋರ್ಟ್ ಅಂತಾನೆ ಹೇಳುವಂತದ್ದು. ಅರಬ್ ಕಂಟ್ರಿಯಿಂದ ಅಥವಾ ಅಬುಧಾಬಿ ಅಥವಾ ದುಬೈಯಿಂದ 4 ವಿಮಾನಗಳು ಇಂದು ಆದಿತ್ಯವಾರ 4 ವಿಮಾನಗಳು ಮಂಗಳೂರಿಗೆ ಆಗಮಿಸಲಿರುವಂತದ್ದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗಾಗಲೇ 2 ವಿಮಾನಗಳು ಬಂದು ಲ್ಯಾಂಡ್ ಆಗಿರುವಂತದ್ದು. ಈ 2 ವಿಮಾನಗಳಲ್ಲಿ ಪ್ರಜ್ವಲ್ ರೇವಣ್ಣ ಆಗಮಿಸಲಿಲ್ಲ. ಈ ನಿಟ್ಟಿನಲ್ಲಿ ಸಂಜೆ 4:35ಕ್ಕೆ ಮತ್ತು 6:15ಕ್ಕೆ ವಿಮಾನಗಳು 2 ವಿಮಾನಗಳು ಬರ್ಲಿಕ್ಕಿರುವಂತದ್ದು. ಇದರಲ್ಲಾದ್ರೂ ಬರ್ತಾರಂತ ಹೇಳುವಂತಹ ಪ್ರಶ್ನೆಗಳು ಕೂಡ ಈಗ ಕಾಡಿರುವಂತದ್ದು. ಒಟ್ಟಿನಲ್ಲಿ ಅವರು ಇಮಿಗ್ರೇಷನ್ ಅಲ್ಲಿ ಅಂದ್ರೆ ಏನ್ ಏರ್ಪೋರ್ಟ್ ಒಳಗಡೆ ಲುಕ್ಔಟ್ ನೋಟಿಸ್ ಜಾರಿ ಇದ್ದ ಕಾರಣ ಏರ್ಪೋರ್ಟ್ ಒಳಗಡೆ ಬಂಧನ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಈ ನಿಟ್ಟಿನಲ್ಲಿ ಮಂಗಳೂರು ಏರ್ಪೋರ್ಟ್ ನಲ್ಲೂ ಕೂಡ ಈಗಾಗಲೇ ಪ್ರಜ್ವಲ್ ರೇವಣ್ಣ ಬರ್ತಾರೆ ಅಂತ ಹೇಳುವಂತಹ ಮಾತುಗಳು ಕೂಡ ಕೇಳಿ ಬರ್ತಿರುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಆದಿತ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.